ಏನ್ರೋ ಸ್ಕೂಟ್ರೆಲ್ಲ ನಿಲ್ಸ್ಕೊಬಿಟ್ಟಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಸ್ವಶೈಲ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಇವನಂಥ ಸಿನ್ಸಿಯರ್ ಫೋಟೋಗ್ರಾಫರ್ನ ವಿಡಿಯೋಗ್ರಾಫರ್ನ ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಅಷ್ಟು ಸಿನ್ಸಿಯರಾಗಿ ಫೋಟೋ ತೆಗಿತಿದೆ ಮಗು. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಿದ್ದೀನಿ. ಆಲ್ಮೋಸ್ಟ್ 11:30 ಆಗ್ತಿದೆ. ಇವಾಗಷ್ಟೇ ಹಾಲಿಗೆ ಬಂದಿದ್ದೀವಿ. ಇದು ಶಶಿ ಕರ್ನರಿಗೆ ಅಂತ ಬುಕ್ ಮಾಡಿರೋಂಥ ಹಾಲು. ಹಾಗೆ ಇದು ಡೈನಿಂಗ್ ಏರಿಯಾ. ಎಲ್ಲ ರೆಡಿ ಆಗಿದೆ. ನಾವು ಅಡುಗೆ ಕೂಡ ಆಗ್ತಾಯಿದೆ. ಸುಮಾರಷ್ಟು ಎಲ್ಲ ಮುಗ್ದಿದೆ ಕೂಡ. ರೆಡಿಯಾಗಿ ಬಂದು ನಿಂತ್ಕೊಳ್ಳೋದಷ್ಟೇ. ಇಲ್ಲೇನು ಶಾಸ್ತ್ರಗಿಷ್ಟ ಬೇರೆ ಫಂಕ್ಷನ್ ಅಂತ ಏನಿಲ್ಲ. ಜಸ್ಟು ಊಟಕ್ಕೆ ಒಂಥರ ಗೆಟ್ ಟುಗೆದರ್ ಥರ ಅಷ್ಟೇ. ನಾವು ರೆಡಿಯಾಗಿ ಬರೋದು ಬಾಕಿ ಇದೆ. ನೋಡೋಣ ಫಂಕ್ಷನ್ ಎಲ್ಲ ಹೇಗಾಗುತ್ತೆ ಅಂತ. ಸಾಕು ಬಂದರು. ಫೋಟೋಗ್ರಾಫರ್ಗೂ ಸ್ವಲ್ಪ ಕೆಲಸ ಕೊಡ್ರು. ಇದು ಡೈನಿಂಗ್ ಏರಿಯಾ. ಯಾಕೆ ಏನು ಮಾಡಬೇಕು? ರೆಡಿ ಮಾಡ್ತೀರಾ ನನ್ನ? ಅದು ಡೈನಿಂಗ್ ಹಾಲು. ಹಾಗೆ ಇಲ್ಲಿ ರೂಮ್ಸ್ ಇದೆ ರೆಡಿ ಆಗೋದಕ್ಕೆ ಅಂತೇಳಿ. ಎಲ್ಲರೂ ಕರಿತಿದ್ದಾರೆ, ಸಾಕು ಬಾ ನೀನು ವೀಡಿಯೋ ಮಾಡಿದ್ದು, ರೆಡಿ ಆಗ್ಬಾ ಅಂತೇಳಿ. ಸೊ ರೆಡಿ ಆದ ನಂತರ ಮತ್ತೆ ಸಿಗ್ತೀನಿ. ನಮ್ಮಲ್ಲಿ ಮದುವೆ ಅಂತ ಬಂದರೆ ಅರಶಿನ ಶಾಸ್ತ್ರ, ಮುಹೂರ್ತ, ರಿಸೆಪ್ಷನ್ ಇದರಷ್ಟೇ ಮುಖ್ಯ ಆಗೋವಂಥ ಇನ್ನೊಂದು ಪಾರ್ಟ್, ಕೊನೆ ಪಾರ್ಟ್ ಮದುವೆ. ಅಂದರೆ ಮದುವೆ ರಿಲೇಟೆಡ್ ಆಗಿ ದೊಡ್ಡ ಮಟ್ಟದಲ್ಲಿ ಪರಿಚಯಸ್ಥರು, ಸಂಬಂಧಿಕರು ಕೂಡಿ ಮಾಡೋ ಅಂಥ ಕೊನೆ ವಿಶೇಷನೇ ಕರ್ನರಿ. ವಿತೌಟ್ ಕರ್ನರಿ ಮದುವೆನೇ ಇನ್ಕಂಪ್ಲೀಟ್ ನಮ್ಮಲ್ಲಿ. ಹೊಸ ಬೀಗರು, ಹಳೆ ಸಂಬಂಧಿಕರು, ಸ್ನೇಹಿತರ ಜೊತೆ ಸೇರಿಕೊಂಡು ಒಂದು ಸಣ್ಣದಾಗಿ ಔತಣಕೂಟ ಇಟ್ಕೊಂಡಿರ್ತಾರೆ. ಹಾಗೆ ಯಾರೆಲ್ಲ ಮದುವೆಗೆ ಬರೋದಕ್ಕಾಗಿರೋದಿಲ್ಲ ಅವರು ಕರ್ನರಿಗಂತೂ ಬಂದೇ ಬಂದಿರ್ತಾರೆ. ಅದರಲ್ಲೂ ಭಾನುವಾರ ಇದ್ರಂತೂ ಮಿಸ್ ಮಾಡದೆ ಬಂದಿರ್ತಾರೆ ಅಂತ ಹೇಳ್ಬೋದು. ಟೈಮ್ ಆಗ್ತಿದ್ದಂಗೆ ಜನಗಳು ಕೂಡ ಬರೋದಕ್ಕೆ ಶುರು ಆದರು. ಹಾಗೆ ನಮ್ಮ ಮದುಮಕ್ಕಳು ರೆಡಿಯಾಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಿಂತಿದ್ದಾರೆ. ಹಾಗೆ ಹಾಲ್ ಕೂಡ ತುಂಬ ಚೆನ್ನಾಗಿತ್ತು. ಮೇನ್ ರೋಡ್ ಪಕ್ಕದಲ್ಲೇ ಇದ್ದರೂ ಅಷ್ಟೊಂದೇನು ಸೌಂಡು ಗದ್ದಲ ಅಂತ ಅನಿಸಿರಲಿಲ್ಲ. ಒಂಥರ ಪ್ರಶಾಂತವಾಗಿತ್ತು ವಾತಾವರಣ. ತುಂಬ ದೊಡ್ಡದಾಗಿತ್ತಲ್ಲ, ಹಾಗಾಗಿ ನಮಗೆ ಗಜಿಬಿಜಿ ಅಂತ ಅನಿಸಿಲ್ಲ ಅನಿಸುತ್ತೆ. ಸೊ ಮೊದಲನೇ ಪಂಕ್ತಿ ಊಟಕ್ಕೆ ಕೂತಿದ್ದಾರೆ. ಊಟದ ವೆರೈಟಿಗಳಂತೂ ಹೇಳೋಕ್ಕಾಗಲ್ಲ, ಹಾಗಿತ್ತು. ಎಲ್ಲನೂ ತುಂಬ ಚೆನ್ನಾಗಿತ್ತು. ಇವಾಗ ನೋಡ್ತಿದ್ರು ನನಗೆ ಬಾಯಲ್ಲಿ ನೀರು ಬರ್ತಿದೆ. ಎಲ್ಲರೂ ಹೇಳೋದು ಅದೇನೆ, ಶಶಿ ಮದುವೆಲಿ ಅಂದರೆ ಯಾವುದೇ ಫಂಕ್ಷನ್ ಆಗಿರಲಿ, ಮುಹೂರ್ತ, ರಿಸೆಪ್ಷನ್ ಅಥವಾ ಕರ್ನರಿ, ಯಾವಾಗಲೂ ಊಟ ತುಂಬ ಚೆನ್ನಾಗಾಗಿತ್ತು ಅನ್ನೋದೊಂದು ಖುಷಿ. ನೋಡ್ತಿದ್ದೀರಾ ಏನೇನು ಮಾಡಿದ್ದೀವಿ ಅಂತೇಳಿ. ಬೀಗ್ರೂಟ ಅಂದರೆ ನಾನ್ ವೆಜ್ಜೇ ಇರುತ್ತೆ. ನಾನ್ ವೆಜ್ಜಲ್ಲಿ ವೆರೈಟೀಸ್ ಇತ್ತು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಣೇಶರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರರಂಗ ಬಂದವರೇ, ಸ್ವಶೈಲ ಕನ್ನಡ ಬ್ಲಾಗ್ಸನ್ನು ಶ್ರೀಮತಿ ರಂಜಿತಾ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ದೈನಂದಿನ ಚಟುವಟಿಕೆಗಳು, ಲೈಫ್ ಸ್ಟೈಲ್ ಹೇಗಿರುತ್ತೆ ಮತ್ತು ಅವರು ಬ್ಲಾಗ್ಸನ್ನು ಸ್ವಶೈಲ ಕನ್ನಡ ಬ್ಲಾಗ್ಸಲ್ಲಿ ತೋರಿಸ್ತಾ ಇದ್ದಾರೆ. ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ವಿಶ್ ಮಾಡಿ ಅಂತ ಹಾರೈಸ್ತೀನಿ. ರಂಜಿತಾ ಮೇಡಮ್, ನಿಮಗೆ ಥ್ಯಾಂಕ್ ಯು ಸೊ ಮಚ್. ಹೇ, ಸರ್ಪ್ರೈಸ್! ನಿಮಗೆ ಮಾತ್ರ ಅಲ್ಲ, ಇದು ನನಗೂ ಕೂಡ ಸರ್ಪ್ರೈಸಿಂಗ್ ಆಗಿ ಇತ್ತು. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಬ್ಬ ಪ್ರಸಿದ್ಧ ನಟರ ಹತ್ರ ಒಂದು ವಿಶ್ ಸಿಗುತ್ತೆ ನನಗೋಸ್ಕರ, ನನ್ನ ಚಾನಲಿಗೋಸ್ಕರ ಅಂತೇಳಿ. ಇದೆಲ್ಲ ಅಚಾನಕ್ಕಾಗೆ ಆಗಿದ್ದು. ಹೇಗಾಯಿತು ಅಂತ ಆಮೇಲೆ ಹೇಳ್ತೀನಿ. ಇವರು ಎಲ್ಲರಿಗೂ ಗೊತ್ತೇ ಇರುತ್ತೆ ಖಂಡಿತವಾಗ್ಲೂ. ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಅಥವಾ ಕನ್ನಡ ಧಾರಾವಾಹಿಗಳಲ್ಲಿ ಇವನ್ನ ಸರ್ವೇ ಸಾಮಾನ್ಯ ನೋಡೇ ಇರ್ತೀವಿ. ಗಣೇಶ್ ರಾವ್ ಅವರು ಹೇಗೆ ಪರಿಚಯ ಅಂದರೆ ಮನೋಜ್ ಅಂಕಲ್ ಫ್ರೆಂಡ್. ಇವರು ಪಕ್ಕದಲ್ಲೇ ಇದಲ್ಲ ಅಂಕಲ್, ಮನೋಜ್ ಅಂಕಲ್ ಅವರ ಫ್ರೆಂಡು. ಹೀಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಸಾಮಾನ್ಯ ನೋಡಿರ್ತೀನಿ ನಾನು, ಅಂಕಲ್ ಜೊತೆ ಬರ್ತಿರ್ತಾರೆ. ಆದರೆ ಯಾವತ್ತೂ ಮಾತಾಡ್ಸೋವಂಥ ಪ್ರಯತ್ನ ಮಾಡಿರಲಿಲ್ಲ. ಇವತ್ತು ಆ ಪ್ರಯತ್ನ, ಅಂದರೆ ಆ ಕ್ಷಣ ಕೂಡ ಬಂತು. ಅದು ನಮ್ಮ ಮಂಚಕ ಅವರಿಂದ, ಬಾಮ ನಮ್ಮ ಫ್ರೆಂಡು, ಏನಾಗಲ್ಲ ಮಾತಾಡ್ಸು ಅಂತ ಕರ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ಅವ್ರ ವಾಯ್ಸು ತುಂಬ ಸ್ಟ್ರಾಂಗ್ ಆಗಿ ಅನಿಸುತ್ತೆ, ತುಂಬ ರಗಡ್ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಯಾವತ್ತೂ ಮಾತಾಡ್ಸಿರ್ಲಿಲ್ಲ ಅವ್ರನ್ನ. ಆದರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅವರು. ತುಂಬ ಚೆನ್ನಾಗಿ ನಗ್ನಗ್ತಾ ಮಾತಾಡಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡಿಸಿ, ಹಾಗೆ ಅವ್ರನ್ನ ಮೀಟ್ ಮಾಡಿ. ಇದೆಲ್ಲ ಸಾಧ್ಯ ಆಗಿದ್ದು ಅಂಕಲಿಂದ ಅನಿಸುತ್ತೆ. ಅಂಕಲ್ ಫ್ರೆಂಡ್ ಆಗಿರೋದ್ರಿಂದ ನಮಗೆ ಮಾತಾಡಿಸೋ ಅವಕಾಶ ಸಿಕ್ಕಿದ್ದು. ಅಂಕಲ್ ಬಗ್ಗೆ ಹೇಳಬೇಕಂದ್ರೆ ಇವರು ಸೂರ್ಯ ಅಂಕಲ್ ಅವರ ಓನರ್ ಅಂದರೆ ಬಹುಶಃ ತುಂಬ ತಪ್ಪಾಗುತ್ತೆ. ಯಾಕಂದರೆ ಅವರಿಬ್ಬರ ಸಂಬಂಧ ಅದಕ್ಕಿಂತಲೂ ಮೀರಿದ್ದು ಅಣ್ಣ ತಮ್ಮನ ರೀತಿಯೇ ಇದ್ದಾರೆ ಅವರು. ಆ ರೀತಿಯೇ ಅವರ ಬಾಂಡಿಂಗ್ ಇರೋ ಅಂಥದ್ದು.
ಬಹುಶಃ ಮೊದಲನೇ ಸಲ ಯಾರಾದರೂ ಅವ್ರನ್ನ ನೋಡಿದ್ರೆ ತುಂಬ ಆಶ್ಚರ್ಯ ಪಡ್ತಾರೆ. ಈ ರೀತಿ ಒಂದು ಅಟ್ಯಾಚ್ಮೆಂಟ್ನ ಮೇಂಟೈನ್ ಮಾಡ್ಬೋದಾ ಅಂತೇಳಿ ಮೊದಲು ನನಗೂ ಹಾಗೆ ಅನಿಸ್ತಿತ್ತು. ಅದಕ್ಕೆ ಅವರಿಬ್ಬರು ಕಾರಣ ಅನ್ಕೋತೀನಿ. ಮೇಡ್ ಫಾರ್ ಈಚ್ ಅದರ್ ಥರ ಇದ್ದಾರೆ ಅವರಿಬ್ಬರು. ಮನೋಜ್ ಅಂಕಲ್ನ ನಾನು ಫಸ್ಟ್ ಟೈಮ್ ನನ್ನ ರಿಸೆಪ್ಷನ್ ಸ್ಟೇಜಲ್ಲಿ ನೋಡಿದ್ದು. ಆವತ್ತಿಂದ ಇವತ್ತಿನ ತನಕ 13-14 ವರ್ಷ ಆಯಿತು. ಅದೇ ಶ್ರೀಮಂತಿಕೆನ ಉಳಿಸ್ಕೊಂಡು ಬಂದಿದ್ದಾರೆ. ನಾನು ಹೇಳ್ತಿರೋದು ಹಠದ ಶ್ರೀಮಂತಿಕೆ ಬಗ್ಗೆ ಅಲ್ಲ, ಹೃದಯ ಶ್ರೀಮಂತಿಕೆ ಬಗ್ಗೆ. ಸಾಮಾನ್ಯವಾಗಿ ಎಲ್ಲೋ ಓದಿರ್ತೀವಿ ಅಥವಾ ಕೇಳಿರ್ತೀವಿ, ಡೌನ್ ಟು ಅರ್ತ್ ಪರ್ಸನಾಲಿಟಿ, ತುಂಬ ಭೂಮಿ ತುಕ್ಕದ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ. ಯಾಕಂದರೆ ಈಗಿನ ಕಾಲದಲ್ಲಿ ಅಲ್ಪವಿದ್ಯೆ ಮಹಾಗರ್ವ ಅನ್ನೋ ಜನಗಳೇ ಜಾಸ್ತಿ ಇರುವಾಗ ಇಷ್ಟೊಳ್ಳೆ ವ್ಯಕ್ತಿತ್ವನ ರೂಢಿಸ್ಕೊಂಡು ಪಾಲಿಸ್ಕೊಂಡು ಒಂದೊಳ್ಳೆ ಸ್ಥಾನಮಾನದಲ್ಲಿದ್ದರೂ ಸುಮಾರಷ್ಟು ಸಮಾಜ ಸೇವೆಗಳನ್ನ ಮಾಡಿದರೂ ಕೂಡ ಒಬ್ಬ ವ್ಯಕ್ತಿ ಇಷ್ಟು ಸಿಂಪಲ್ಲಾಗಿ ಬದುಕೋಕ್ಕೆ ಸಾಧ್ಯನಾ ಅಂತ ಅಂಕಲ್ ನೋಡಿದಾಗ ಕ್ವಶನ್ ಅನಿಸುತ್ತೆ. ಮತ್ತು ಆನ್ಸರು ಕೂಡ ಅವರೇ ಆಗಿರ್ತಾರೆ ಅನ್ನೋದೊಂದು ವಿಶೇಷ. ಯಾವುದೇ ಫಂಕ್ಷನಲ್ಲಿ ಸಿಕ್ಕರೂ ತುಂಬ ಹೊತ್ತು ಚೆನ್ನಾಗಿ ಮಾತಾಡಿಸ್ತಾರೆ. ಅವರೆಲ್ಲರ ಜೊತೆ ಮಾತಾಡಿಸಿದ್ದು, ಹಾಗೆ ನನಗೋಸ್ಕರ ಒಂದು ವಿಶ್ ಕೂಡ ಸಿಕ್ಕಿದ್ದು ಖುಷಿ ಆಯಿತು. ಹಾಗೆ ಅಣ್ಣ ಅಮ್ಮ ಅತ್ತಿಗೆ ಕೂಡ ಬಂದಿದ್ದರು. ಅವರು ಊಟ ಮಾಡಿ ಹೊರಡ್ತಿದ್ದಾರೆ. ಅವರು ಹೊರಡುವಾಗ ನೆನಪಾಯಿತು, ಆವಾಗ ತೆಕ್ಕೊಂಡಿದ್ದಂಥ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದು. ಹೇಗಿದೆ ಊಟ? ಏನು ಇಷ್ಟೊಂದು ಮಳೆ ತರಿಸಿದ್ದೀರಲ್ಲ, ಯಾಕೆ? ಮದುವೆಲೂ ಮಳೆ, ಮಟನ್ ಊಟದಲ್ಲೂ ಮಳೆ. ಏನು ನಾವು ನೆಮ್ಮದಿಯಾಗಿ ಹೋಗ್ಬಾರ್ದು ಅಂತ ಏನಾದರೂ ತರಬೇಕಾ? ನಾಚ್ಕೋಬೇಡಮ್ಮ, ತಿನ್ನು, ಪರವಾಗಿಲ್ಲ. ಹಾಂ, ಸುಮ್ಮನೆ ವಿಡಿಯೋಗೋಸ್ಕರ ಕೇಳ್ತೀನಿ ಅಷ್ಟೇ, ಆಮೇಲೆ ಕೇಳಲ್ಲ. ಯಾವ್ದು ಇಷ್ಟ ಆಯಿತು ನಂದಿನಿ? ಸುಸ್ತಾಯ್ತಾ? ಇಲ್ವಾ? 2 ಗಂಟೆಗೆ ಹೋದ್ರು ಅವರು. ನಿಮ್ಮಿಬ್ರನ್ನೇ ಕೂರ್ಸೋರೆ? ಅಕ್ಕಪಕ್ಕ ಯಾರೂ ಇಲ್ಲ? ಶ್ರುತಿನಾ? ಯಶುನಾ? ಓಕೆ, ಮಾಡಿ. ಹೇಗಿದೆ ಊಟ ಶ್ರುತಿ? ಸೂಪರ್. ಹೇಳಪ್ಪ, ಹೇಗಿದೆ ಊಟ? ಫೋಟೋ ಹಿಡಿದತ್ತೆ ಒಂದು. ಇಲ್ಲ, ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ನಂದು ಫೋಟೋ ಇಲ್ಲ, ಆಗಲ್ಲ. ಕ್ಯಾಮ್ರಾ ಮೇಲೆ ಒಂದು ಕ್ಲಿಕ್ ಮಾಡು. ಆಗ್ತೈತೆ, ತಲೆ ಕಟ್ ಮಾಡ್ಬಿಡ್ತಾರೆ. ಇರ್ಲಿ ಬಿಡು, ಪರವಾಗಿಲ್ಲ. ಎಲ್ಲ ಚೆನ್ನಾಗಿದೆ, ಆದರೆ ನಾನು ಎಲೆ ತೋರಿಸ್ಬಿಡಿ. ಮತ್ತೆ ಹಿಂಗೆ ತಿನ್ನೋದು ಏನು ತಂದಿಲ್ಲ. ಯಾಕೆ ಇಷ್ಟೊಂದು ವೇಸ್ಟ್ ಮಾಡಿದ್ಯಾ? ಅನ್ನ ಬೆಲೆ ಗೊತ್ತಾ ನಿಮಗೆ? ಫೋಟೋ ಇಡಿಸ್ಬೇಕು. ಬಂದ ನೆಂಟರೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದ್ದಾರೆ. ಕೊನೆ ಪಂಕ್ತಿ ಊಟ ನಡೀತಿದೆ. ಮದುಮಕ್ಕಳ ಜೊತೆ ಫ್ರೆಂಡ್ಸ್ಗಳು, ಹಾಗೆ ಮನೆಯವ್ರು ಯಾರು ಊಟ ಮಾಡಿರಲಿಲ್ಲ, ಬಾಕಿ ಇದ್ದವರು ಅವ್ರದ್ದೆಲ್ಲ ಊಟ ನಡೀತಿದೆ. ನಂದು ಮೊದಲನೇ ಪಂಕ್ತಿಲೇ ಮುಗ್ದಿತ್ತು. ನಮ್ಮ ಮನೆಯವರು ಹೊರಡ್ತಿದ್ರು ಕೆಲಸಕ್ಕೆ ಮಧ್ಯಾಹ್ನನೇ, ಹಾಗಾಗಿ ಅವ್ರ ಜೊತೆನೇ ಮೊದಲನೇ ಪಂಕ್ತಿಲಿ ಊಟ ಮುಗಿಸಿ ಓಡಾಡ್ತಿದ್ದಂಥದ್ದು. ವಾತಾವರಣ ನೋಡಿದರೆ ಸಂಜೆ ಏನೋ ಅನ್ನಿಸ್ತಿದೆ, ಆದರೆ ಇನ್ನೂ 4-4:30 ಆಗಿತ್ತು ಅಷ್ಟೇ ಟೈಮು. ಅವತ್ತಂತೂ ಸಿಕ್ಕಾಪಟ್ಟೆ ಮಳೆ. ಆ ಮಳೆಯಿಂದಲೂ ನಾವು ಲೇಟಾಗಿ ಹೋಗೋಂಗಾಯಿತು. ಮಳೆ ನಿಂತ ಮೇಲೆ ಹೋಗೋಣ ಅಂತೇಳಿ ಮಿಕ್ಕಿ ಪಕ್ಕಿದೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಎಲ್ಲ ಮುಗೀತು, ಪ್ಯಾಕಿಂಗ್ ಮಾಡಿಕೊಂಡು ಡ್ರೆಸ್ ಚೇಂಜು ಕೂಡ ಇಲ್ಲೇ ಮಾಡಿಕೊಂಡು ಹೊರಟಿದ್ದೀವಿ. ಮತ್ತು ಮಳೆ ಬೇರೆ ಬರ್ತಿದ್ದಲ್ಲ, ಹಿಂಸೆ ಅನಿಸುತ್ತೆ ಸೀರೆ. ಇಲ್ಲೂ ಕೂಡ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಆಗಲೇ ಎಲ್ರದ್ದು ಪ್ಯಾಕಿಂಗ್ ಆಗಿ ಹೊರಡ್ತಿದ್ದೀವಲ್ಲ, ಅಂದರೆ ಹಾಲು ಖಾಲಿ ಮಾಡ್ತಿದ್ವಿ, ಕ್ಲೀನಿಂಗ್ ನಡೀತಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ಪ್ಯಾಕ್ ಆಗಿ ಹೊರಡೋ ಅಷ್ಟರಲ್ಲಿ ಸೂರ್ಯ ಕೂಡ ಬಾಯ್ ಮಾಡಿ ಅವ್ರ ಮನೆ ಕಡೆ ಹೊರಡ್ತಿದ್ದಾರೆ. ನಾವು ನಮ್ಮ ಮನೆ ಕಡೆ ಹೊರಡ್ತಿದ್ದೀವಿ. ಇವಾಗ ಹೋಗಿ ಹುಡುಗ ಹುಡುಗಿಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡು ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿ ನಾವು ನಮ್ಮ ಮನೆ ಕಡೆ ಹೊರಡೋದಷ್ಟೇ ಇರೋದು. ಅಲ್ಲಿಂದ ತುಂಬ ದೂರ ಏನಿಲ್ಲ, ಬೇಗನೆ ಬಂದು ತಲುಪಿದ್ವಿ. ಒಂದು 1/4 ಗಂಟೆ ಅಷ್ಟರಲ್ಲೆಲ್ಲ. ನಂದಿನಿ ಸುಮ್ಮನೆ ಅಂತಾರ ನಿಮ್ನ? ಹಾಡು ಹೇಳ್ರಿ ಹಾಡು. ಮದುಮಕ್ಕಳನ್ನ ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ದಾಯಿತು. ಫೋನ್ಪೇ ಬಂತ ಕ್ಯಾಶ್ ಬಂತ ಅಂತ ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ನನಗೆ ಮರ್ತೋಗಿದೆ. ಅವರು ಏನು ನೆನ್ಪಿಟ್ಕೊಳ್ಳೋಷ್ಟು ದೊಡ್ಡದಾಗಿ ಏನು ಕೊಟ್ಟಿಲ್ಲ ಬಿಡಿ. ಹಾಗೆ ಗಿಫ್ಟ್ಗಳನ್ನ ನೋಡ್ತಿದ್ವಿ. ಇವತ್ತು ಬಂದಂಥ ಗಿಫ್ಟ್ಗಳು, ಮದುವೆ ಗಿಫ್ಟ್ಗಳನ್ನ ಈಗಾಗಲೇ ನೋಡಿದ್ವಿ. ಇವತ್ತು ಒಂದಷ್ಟು ಜನ ಅಂದರೆ ಬರದೇ ಇರೋರೆಲ್ಲ ಬಂದಿದ್ರಲ್ಲ, ಅವ್ರು ಕೊಟ್ಟಂಥ ಗಿಫ್ಟ್ಗಳು ಆಲ್ಮೋಸ್ಟ್ ಎಲ್ಲ ಶಾಂತಿ ಪ್ರಿಯ ಬುದ್ಧಗಳೇ ಬಂದಿದ್ವು ಜಾಸ್ತಿ. ಅದು ಕಲರ್ ಆಗಿ ವೆರೈಟಿ ಆಗಿ.
ಹಾಗೆ ಒಂದು ಕಪಲ್ ವಾಚ್ ಶಶಿ ಆಫೀಸ್ ಕಡೆಯಿಂದ ಬಂದಿದಂಥದ್ದು. ಸೊ ಇವತ್ತಿಗೆ ಶಶಿ ಮದುವೆ ರಿಲೇಟೆಡ್ ಎಲ್ಲ ವಿಡಿಯೋಗಳು ಕೂಡ ಮುಕ್ತಾಯ ಆಗ್ತದೆ. ಶಶಿ ಮದುವೆ ಎಲ್ಲ ಫಂಕ್ಷನ್ಗಳು ಕೂಡ ಧಾಮ್ ಧೂಮ್ ಧಮಾಕ ಅನ್ನೋ ರೀತಿ ಭರ್ಜರಿಯಾಗೆ ನಡೀತು. ಇವತ್ತಿನ ಅರೇಂಜ್ಮೆಂಟ್ಸ್ ಕೂಡ ಚೆನ್ನಾಗಿತ್ತು. ಅಂಕಲ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಕರ್ನರಿ ಕೂಡ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿ ತನಕ ಹೋಗಿ ಬರ್ತೀನಿ. ಧನ್ಯವಾದಗಳು.